ಪ್ರಪಂಚದಲ್ಲಿ ಶಿವನನ್ನು ಜಗತ್ತಿನ ಒಡೆಯನೆಂದು ಹಿಂದೂ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಬಸವಣ್ಣ ಹೇಳಿದ ಹಾಗೆ ದೇವನೊಬ್ಬ ನಾಮ ಹಲವು ಎಂಬುವಂತೆ ಆಯಾ ಪ್ರಾಂತ್ಯಗಳಿಗೆ ಅನುಸಾರವಾಗಿ ಕಾಶಿಯಲ್ಲಿ ವಿಶ್ವನಾಥನಾಗಿ, ರಾಮೇಶ್ವರದಲ್ಲಿ ರಾಮೇಶ್ವರನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ಇದೇ ರೀತಿಯಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿರುವ ಸಿದ್ದರಬೆಟ್ಟ ಇಲ್ಲಿ ಸಿದ್ದೇಶ್ವರನಾಗಿ ನೆಲೆಸಿರುವ ಈ ಬೆಟ್ಟವನ್ನು ಸಂಜೀವಿನಿ ಬೆಟ್ಟವೆಂದು ಕರೆಯುತ್ತಾರೆ. ಹನುಮಂತನು ಸಂಜೀವಿನಿ ಬೆಟ್ಟವನ್ನು ಹೊತ್ತು ಹೋಗುವಾಗ ಒಂದು ಸಸಿ ಬಿದ್ದುದರಿಂದ ಇಲ್ಲಿ ಅನೇಕ ಆಯುರ್ವೇದ ಸಸ್ಯಗಳು ಸಿಗುತ್ತವೆ. ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಲು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡಿದ ದೇವಾಲಯ ಮತ್ತು ಗುಹೆಗಳನ್ನು ಕಾಣಬಹುದು. ಚಾರಣಕ್ಕೆ ತುಂಬ ಅನುಕೂಲ ಮತ್ತು ಸುಂದರವಾದ ಈ ಬೆಟ್ಟ ಸಿದ್ದರಬೆಟ್ಟ. ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡಿದಂಥ ವಿಡಿಯೋ ಈ ಗುಹೆ ಎಲ್ಲಿರೋದು ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ನಾನು ಇತ್ತೀಚೆಗೆ ಒಂದು ಮಲಯಾಳಂ ಒಂದು ಸಿನಿಮಾ ನೋಡಿದೆ, ಮಂಜು ಮೇಲ್ ಬಾಯ್ಸ್ ಅಂತ. ಆ ಸಿನಿಮಾ ನೋಡಿದೆ. ಇವತ್ತು ಈ ಗುಹೆ ಒಳಗೆ ಬಂದಿದ್ದಕ್ಕೆ ನನಗೊಂಥರ ಆಶ್ಚರ್ಯ ಆಯಿತು, ಒಂಥರ ಕುತೂಹಲ ಇತ್ತು, ಏನಪ್ಪ ಗುಹೆ ಇಷ್ಟು ಚೆನ್ನಾಗಿದೆ ಅಂತ. ಆದರೂ ನಾನು ಧೈರ್ಯ ಮಾಡಿ ಒಳಕ್ಕೆ ನಮ್ಮ ಸ್ನೇಹಿತರು ನಾವು ಹೋದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆಯ ಅನುಭವ. ನನ್ನ ಬಿಲ್ವಪತ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ.